Hello students, welcome to RHchemistry. So Comedk website nalli Comedk davaru registration for engineering and architecture counseling anna open madidare. So ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಈ ಕ್ವಿಕ್ ವಿಡಿಯೋದಲ್ಲಿ ಹೇಳ್ತೀನಿ. ಇದರ ಡೀಟೇಲ್ಡ್ ವಿಡಿಯೋವನ್ನ ಮುಂದಿನ ವಿಡಿಯೋದಲ್ಲಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅಂದ್ರೆ ಕೌನ್ಸಿಲಿಂಗ್ ಯಾವ ರೀತಿ ಇರ್ತದೆ, ಯಾವ ರೀತಿ ಆಪ್ಷನ್ ಇರ್ತದೆ, ಏನು ಮಾಡಬೇಕು ನೀವು ಅನ್ನೋದನ್ನ. ಸೊ ಈಗ ನೀವು ಏನು ಮಾಡಬೇಕು ಅಂತಂದ್ರೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಅಪ್ಲೋಡ್ ಮಾಡಬೇಕು. ಸೊ ಅದಕ್ಕೆ ಸ್ಟಾರ್ಟಿಂಗ್ ಡೇಟ್ ಇಸ್ 23 ಅಕ್ಟೋಬರ್ ಅಂದ್ರೆ ಇವತ್ತಿನಿಂದ 31 ಅಕ್ಟೋಬರ್ 2021 5 ಗಂಟೆ ತನಕ ನಿಮಗೆ ಟೈಮ್ ಇರ್ತದೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡೋದಕ್ಕೆ ಅನ್ನೋದು ಗೊತ್ತಿರಲಿ. ಓಕೆ, ಸೊ ಏನು ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಸೊ ನಿಮಗೆ ಇಲ್ಲಿ ಕಾಣಬಹುದು, ಇಲ್ಲಿ ಕಾಮೆಡ್ಕ್ ವೆಬ್ಸೈಟ್ ಕೆಳಗಡೆ ರಿಜಿಸ್ಟರ್ ಫಾರ್ ಇಂಜಿನಿಯರಿಂಗ್ ಕೌನ್ಸಿಲಿಂಗ್, ರಿಜಿಸ್ಟರ್ ಫಾರ್ ಆರ್ಕಿಟೆಕ್ಚರ್ ಕೌನ್ಸಿಲಿಂಗ್ ಅಂತ ಕಾಣಿಸ್ತದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ನಿಮ್ಮ ಎಂಟರ್ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಅಂತ ಕೇಳುತ್ತದೆ. ನಿಮ್ಮ ಒಂದು ಲಾಗಿನ್ ಡೀಟೇಲ್ಸನ್ನು ಹಾಕಿ ಲಾಗಿನ್ ಅಂತೇಳಿ ಮಾಡಬೇಕು. ಸೊ ಇದು ಮಾಡಿದ ಮೇಲೆ ಏನು ಬರ್ತದೆ ಅನ್ನೋದನ್ನು ಒಂದು ಸಪ್ರೇಟ್ ಡಾಕ್ಯುಮೆಂಟ್ಸ್ ಅಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡಿದ್ರೆ ಅದನ್ನು ನಿಮಗೆ ಹೇಳ್ತೀನಿ. ಸೊ ಫಸ್ಟ್ ಏನು ಮಾಡಬೇಕು ಅಂತಂದರೆ ರಿಜಿಸ್ಟ್ರೇಷನ್ ಫಾರ್ ಆನ್ಲೈನ್ ಕೌನ್ಸಿಲಿಂಗ್ ಬೈ ಪೇಯಿಂಗ್ 2000 rupees. ಗೊತ್ತಿರಲಿ, KEAದವರ ಕೌನ್ಸಿಲಿಂಗಿಗೆ ಯಾವುದೇ ರೀತಿ ಚಾರ್ಜ್ ಇರೋದಿಲ್ಲ. ಆದರೆ ಕಾಮೆಡ್ಕ್ ಕೌನ್ಸಿಲಿಂಗ್ ನೀವು 2000 ರೂಪಾಯಿಯನ್ನು ಪೇ ಮಾಡಬೇಕಾಗ್ತದೆ. ಈ 2000 ರೂಪಾಯಿ ನಿಮಗೆ ನಾನ್ ರಿಫಂಡೇಬಲ್ ಅನ್ನೋದು ಗೊತ್ತಿರಲಿ. ಸೊ ಇಟ್ ಈಸ್ ನಾಟ್ ರಿಫಂಡೇಬಲ್ 2000 rupees. ಓಕೆ, ಸೊ 2000 ರೂಪಾಯಿಯನ್ನು ಪೇ ಮಾಡಿದ ಮೇಲೆ ನಿಮಗೆ ಡಾಕ್ಯುಮೆಂಟ್ ಅಪ್ಲೋಡಿಂಗ್ ಆಪ್ಷನ್ ನಿಮಗೆ ಕಾಣಿಸ್ತದೆ. ಸೊ ಇದು ಯಾವ ರೀತಿ ಸ್ಟೆಪ್ಸ್ ಇರ್ತದೆ ಅಂತಂದ್ರೆ ಫಸ್ಟ್ ನೀವು ರಿಜಿಸ್ಟ್ರೇಷನ್ ಮಾಡ್ಕೋತೀರಿ. ಈ ಒಂದು ಲಾಗಿನ್ ಡೀಟೇಲ್ಸನ್ನು ಲಾಗಿನ್ ಹಾಕಿದ ಮೇಲೆ ಲಾಗಿನ್ ಆದಮೇಲೆ ಅದಾದಮೇಲೆ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕು. ಸೊ ಇಲ್ಲಿ ನೋಡ್ಬೋದು ಲಾಗಿನ್ ಟು ಕಾಮೆಡ್ಕ್ ವೆಬ್ಸೈಟ್. ಸೊ ಇಲ್ಲಿ ಒಂದು ಕಾಮೆಡ್ಕ್ ವೆಬ್ಸೈಟಲ್ಲಿ ಓಪನ್ ಮಾಡಿ ಯೂಸಿಂಗ್ ಲ್ಯಾಪ್ಟಾಪ್ ಆರ್ ಡೆಸ್ಕ್ಟಾಪ್, ಭಾಳ ಇಂಪಾರ್ಟೆಂಟು. ಮೊಬೈಲಲ್ಲಿ ಮಾಡೋದಕ್ಕೆ ಹೋಗಬೇಡಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಮೊಬೈಲಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಸೊ ಈ ಒಂದು ವೆಬ್ಸೈಟು ಕರೆಕ್ಟಾಗಿ ಆಪರೇಟ್ ಆಗೋದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಮೇಲೆ. ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, 2000 ರೂಪಾಯಿನ ಪೇ ಮಾಡಿ. ಅದಾದಮೇಲೆ ಡಾಕ್ಯುಮೆಂಟ್ ಅಪ್ಲೋಡ್ ಟ್ಯಾಬನ್ನು ಕ್ಲಿಕ್ ಮಾಡಿ. ಅದಾದಮೇಲೆ ನೀವು ನೋಡ್ಬೋದು ಎನ್ಶೂರ್ ಅಪ್ಲೋಡಿಂಗ್ ಲೆಜಿಬಲ್ ಅಂದರೆ ಕರೆಕ್ಟಾದ ಸ್ಕ್ಯಾನ್ಡ್ ಇಮೇಜಸ್ ಆಫ್ ಡಾಕ್ಯುಮೆಂಟ್ಸ್. ಸೊ ಇಮೇಜ್ ಏನಿರಬೇಕು ಅಂತಂದರೆ ಶುಡ್ ನಾಟ್ ಎಕ್ಸಿಡ್ 1 MB, 1 MBಕ್ಕಿಂತ ಕಡಿಮೆ ಇರಬೇಕು. ಸೊ 1 MBಕ್ಕಿಂತ ಕಡಿಮೆ ಎಷ್ಟು ಬೇಕಾದರೂ ನಿಮಗೆ ಯಾವ MBಯಲ್ಲಿ ಬೇಕಾದರೂ ನಿಮ್ಮ ಫೋಟೋವನ್ನು ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಸಪ್ರೇಟ್ ವಿಡಿಯೋವನ್ನು ಮಾಡಿದ್ದೀನಿ. ಸೊ ನೀವು ಯೂಟ್ಯೂಬಲ್ಲಿ ಸೊ ಹೌ ಟು ಕನ್ವರ್ಟ್ ಇಮೇಜ್ ಬೈ RH ಅಂತೇಳಿ ಕ್ಲಿಕ್ ಮಾಡಿದ್ರೆ ನಿಮಗೆ ಕಾಣಿಸ್ತದೆ. ಸೊ 1 MBಕ್ಕಿಂತ ಕೆಳಗಡೆ ಅದನ್ನು ಕನ್ವರ್ಟ್ ಮಾಡ್ಕೊಳ್ಳಿ. ಸೊ JPG ಅಥವಾ JPEG ಅಥವಾ PDF ಫಾರ್ಮ್ಯಾಟಲ್ಲಿ ಅದನ್ನು ನೀವು ಅಪ್ಲೋಡ್ ಮಾಡಬೇಕಾಗ್ತದೆ. ಭಾಳ ಇಂಪಾರ್ಟೆಂಟ್ ಅಂದರೆ ಡು ನಾಟ್ ಟೇಕ್ ಫೋಟೋಸ್ ಆಫ್ ದ ಡಾಕ್ಯುಮೆಂಟ್ಸ್ ಇನ್ ದ ಮೊಬೈಲ್ ಫಾರ್ ಅಪ್ಲೋಡಿಂಗ್. ಡಾಕ್ಯುಮೆಂಟ್ಸನ್ನು ಡೈರೆಕ್ಟಾಗಿ ಫೋಟೋ ತೊಗೊಂಡು ಹಾಕಬೇಡಿ, ಅದನ್ನು ಸ್ಕ್ಯಾನ್ ಮಾಡ್ಕೊಳ್ಳಿ. ಸ್ಕ್ಯಾನ್ ಮಾಡಿದ ಮೇಲೆ ಅದನ್ನು 1 MBಕ್ಕಿಂತ ಕೆಳಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿ. ಸೊ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿದ ಮೇಲೆ ನೀವು ಆವಾಗ ಈ ಒಂದು ಡಾಕ್ಯುಮೆಂಟ್ ಅಪ್ಲೋಡಿಂಗ್ ಆದಮೇಲೆ ಅಪ್ಲಿಕೇಶನ್ ಫಾರ್ಮನ್ನು ಅಂದರೆ ಈ ಒಂದು ಲಾಗಿನ್ ಡೀಟೇಲ್ಸನ್ನು ಹಾಕಿ ಚೆಕ್ ಮಾಡ್ತಾ ಇರಬೇಕಾಗ್ತದೆ. ಹಾಗೆ ಚೆಕ್ ಮಾಡ್ತಾ ಇದ್ದಾಗ ನಿಮಗೆ ಡಿಫ್ರೆಂಟ್ ಆಪ್ಷನ್ಸ್ಗಳು ಕಾಣಿಸ್ತದೆ. ಫಸ್ಟು ಡಾಕ್ಯುಮೆಂಟ್ ಸಬ್ಮಿಟೆಡ್ ಅಂತ ಕಾಣಿಸ್ತದೆ. ಅದಾದಮೇಲೆ ಏನಾದರೂ ತಪ್ಪಿದರೆ 1-2 ದಿವಸದಲ್ಲಿ ನಿಮಗೆ ರೀಸಬ್ಮಿಟ್ ಅಂತ ಕೇಳ್ಬೋದು. ಡಾಕ್ಯುಮೆಂಟ್ಸ್ ರೀಸಬ್ಮಿಟೆಡ್ ಅಂತ ಬರ್ತದೆ ಆಪ್ಷನು. ಅದಾದಮೇಲೆ ಡಾಕ್ಯುಮೆಂಟ್ ಅಪ್ರೂವ್ಡ್ ಅಂತ ಬರ್ತದೆ. ಯಾವ್ಯಾವ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ ಅಪ್ರೂವ್ಡ್ ಅಂತ ಬರ್ತದೆ. ಸೊ ಯಾರ್ಯಾರ್ದು ಡಾಕ್ಯುಮೆಂಟ್ ಕರೆಕ್ಟ್ ಆಗಿಲ್ಲ ಡಾಕ್ಯುಮೆಂಟ್ಸ್ ರಿಜೆಕ್ಟೆಡ್ ಅಂತ ಬರ್ತದೆ. ಸೊ ಒಂದೊಂದಷ್ಟು ಅಂಡರ್ ರಿವ್ಯೂ ಅಂತ ಬಂದರೆ ದ ಮೀನಿಂಗ್ ಈಸ್ ದ್ಯಾಟ್ ಇನ್ನೂ ಕೂಡ ನಿಮ್ಮ ಡಾಕ್ಯುಮೆಂಟ್ ವೆರಿಫೈ ಆಗಿಲ್ಲ ಅಂತ. ಅಂದರೆ ಬಹಳ ಸಿಂಪಲ್, ಭಾಳ ಬರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಇಷ್ಟೇ ಸಿಂಪಲ್ಲು. ನೀವು ಮೊದಲು ಲಾಗಿನ್ ಆಗ್ತೀರಿ, 2000 ರೂಪಾಯಿನ ಪೇ ಮಾಡ್ತೀರಿ. ಆಫ್ಟರ್ ದ್ಯಾಟ್ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡ್ತೀರಿ. ಎಲ್ಲ ಡಾಕ್ಯುಮೆಂಟ್ಸ್ ನಾನು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಅಂದರೆ ಆಲ್ರೆಡಿ ನಾನು ವಿಡಿಯೋವನ್ನು ಮಾಡಿ ಹೇಳಿದ್ದೀನಿ. ಸೊ ಅದನ್ನು ನೋಡ್ಕೊಳ್ಳಿ. ಇಲ್ಲ ಅಂದರೆ ಈ ವಿಡಿಯೋದಲ್ಲಿ ಕೂಡ ಮುಂದೆ ಹೇಳ್ತೀನಿ. ಪ್ಲೀಸ್ ಸಿ ದ ವಿಡಿಯೋ ಕಂಪ್ಲೀಟ್ಲಿ. ಈಗ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡ್ತೀರಿ. ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿದ ಮೇಲೆ ದಿವ್ಸಕ್ಕೆ ಒಂದು ಸಾರಿ ಲಾಗಿನ್ ಆಗಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡ್ತಾ ಇರಿ. ಅಂದರೆ ಅದು ರೀಸಬ್ಮಿಟ್ ಮಾಡಬೇಕಾ ಅಥವಾ ಡಾಕ್ಯುಮೆಂಟ್ ರಿಜೆಕ್ಟ್ ಆಗಿದೆಯಾ ಅಂಡರ್ ರಿವ್ಯೂನ ಗೊತ್ತಾಗ್ತಾ ಇರ್ತದೆ. ಸೊ ಅದು ಯಾವ ರೀತಿ ಆಪ್ಷನ್ ಬಂದಿದೆ ಈಗ ನೋಡಿ. ರಿವ್ಯೂ ಅಂತ ಬಂದರೆ ನೀವು ಸ್ವಲ್ಪ ದಿವಸ ವೆಯ್ಟ್ ಮಾಡಬೇಕು. ರೀಸಬ್ಮಿಟ್ ಅಂತ ಮಾಡಿದರೆ ರೀಸಬ್ಮಿಟ್ ಮಾಡಬೇಕಾಗ್ತದೆ. ಡಾಕ್ಯುಮೆಂಟ್ ರಿಜೆಕ್ಟೆಡ್ ಅಂತ ಬಂದುಬಿಟ್ರೆ ನಿಮಗೆ ಮುಂದೆ ನೀವು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದಾದಮೇಲೆ ನಿಮಗೆ ಚಾಯ್ಸ್ ಫಿಲ್ಲಿಂಗ್ ಆಪ್ಷನ್ ಬರ್ತದೆ. ಅದು ಕೌನ್ಸಿಲಿಂಗ್ ನೆಕ್ಸ್ಟ್ ಸ್ಟೆಪ್. ಅದು ಯಾವಾಗ ಸ್ಟಾರ್ಟ್ ಆಗ್ತದೆ ಆವಾಗ ನಾನು ನಿಮಗೆ ಅದ್ರ ಕಂಪ್ಲೀಟ್ ಡೀಟೇಲ್ಸನ್ನು ಹೇಳ್ತೀನಿ. ಈಗ ಡಾಕ್ಯುಮೆಂಟ್ಸ್ ಯಾವ್ದು ಬೇಕಾಗಾದರೆ ನೋಡಿ, ಜನರಲ್ ಮೆರಿಟ್. ಇಲ್ಲಿ ಕಾಮೆಡ್ಕದಲ್ಲಿ ಟೈಪ್ ಆಫ್ ಸೀಟ್ ಇರೋದು ಓನ್ಲಿ ಲಾಸ್ಟ್ ಇಯರ್ 3 ಇತ್ತು, ಈ ವರ್ಷ 4 ಮಾಡಿದ್ದಾರೆ. ತೆಲುಗುವನ್ನು ಆ್ಯಡ್ ಮಾಡಿದ್ದಾರೆ. ಜನರಲ್ ಮೆರಿಟ್ HKR ತುಳು ಮತ್ತು ತೆಲುಗು. ಎಲ್ಲ ಕಾಲೇಜಸ್ಗಳಲ್ಲಿ ತುಳು ಮತ್ತು ತೆಲುಗು ಇರಬೇಕಂತೇನಿಲ್ಲ. ಯಾವ್ಯಾವ ಕಾಲೇಜಸ್ಗಳಲ್ಲಿ ತುಳು ಮೀಡಿಯಮ್ ಇರ್ತದೆ ಮತ್ತು ತೆಲುಗು ಮೈನಾರಿಟಿ ಇರ್ತದೆ ಅದರಲ್ಲಿ ಮಾತ್ರ ಆ ತೆಲುಗು ಮತ್ತು ತುಳು ವೆರಿಫಿಕೇಷನ್ ಅಂದರೆ ಅಡ್ಮಿಷನ್ ಆಗ್ತದೆ. HKR ಓನ್ಲಿ HKR ಕ್ಯಾಟಗರಿ. ನಿಮಗೆ ಎಲ್ಲ ಕಾಲೇಜಸ್ಗಳಲ್ಲೂ HKR 1-2 ಸೀಟ್ ಇರ್ಬೋದು ಮತ್ತು HKR ರೀಸನ್ದಲ್ಲಿ ಜಾಸ್ತಿ ಸೀಟ್ ಇರ್ತದೆ. ಜನರಲ್ ಮೆರಿಟ್ ಅಪ್ಲಿಕೇಬಲ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್. ಇದನ್ನು ಬಿಟ್ಟರೆ 2A 2B 3A 3B SC ST ಯಾವುದೂ ಕೂಡ ಇದರಲ್ಲಿ ಸಂಬಂಧಕ್ಕೆ ಬರೋದಿಲ್ಲ.
ಸೊ ಅದು ಗೊತ್ತಿರಲಿ. ಇಷ್ಟಾದಮೇಲೆ ನೋಡಿ, ಜನರಲ್ ಮೆರಿಟ್ದವ್ರಿಗೆ ಏನೇನು ಬೇಕು, ಕ್ಯಾಂಡಿಡೇಟ್ ಒರಿಜಿನಲ್ ID ಪ್ರೂಫ್ ಬೇಕು. ಅದನ್ನು ನೀವು ಏನು ಎಕ್ಸಾಮಲ್ಲಿ ಯೂಸ್ ಮಾಡಿದ್ದೀರಿ ಅಥವಾ ಅಪ್ಲಿಕೇಶನ್ ಫಾರ್ಮಲ್ಲಿ ಡಿಕ್ಲೇರ್ ಮಾಡಿದ್ದೀರಿ ಅದು, ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಅಂತೇಳಿ ನೀವು ಯಾವುದಾದ್ರೂ ಒಂದನ್ನು ಕೊಡ್ಬೋದು. ಈವನ್ 10th ಮಾರ್ಕ್ಸ್ ಕಾರ್ಡ್ ಏನಿದೆ ಅದನ್ನೇ ಕೊಟ್ಬಿಡಿ, ದಟ್ ಈಸ್ ಬೆಟರ್. ಅದಾದಮೇಲೆ 12th ಮಾರ್ಕ್ಸ್ ಕಾರ್ಡನ್ನು ಕೊಡಬೇಕು. ಯಾರಾದರೂ ISC ಬೋರ್ಡ್ ಇತ್ತಂದರೆ, ಅಂದರೆ CBSE ಅಥವಾ ICSE ಇತ್ತಂದರೆ ನೀವೇನು ಮಾಡಬೇಕು, ಡಿಜಿ ಲಾಕರಿಂದ ತೊಗೊಂಡಿರುವಂಥ ಮಾರ್ಕ್ಸ್ ಕಾರ್ಡನ್ನು ಕೊಡ್ಬೋದು. ಇಫ್ ದಟ್ ಶುಡ್ ಹ್ಯಾವ್ QR ಕೋಡ್. ಇದಕ್ಕೆ ನೀವೇನು ಸೈನ್ ಮಾಡಿಸ್ಬೇಕಂತ ಏನಿಲ್ಲ, ಸೊ ಅಟೆಸ್ಟೇಷನ್ ಮಾಡಿಸ್ಬೇಕಂತ ಏನಿಲ್ಲ. ಯಾಕಂದರೆ ನೀವು ಅದನ್ನು ಫೋಟೋ ತೆಗಿತೀರಿ, ಸ್ಕ್ಯಾನ್ ಮಾಡ್ತೀರಿ, ಸ್ಕ್ಯಾನ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡ್ತೀರಿ. ಅಡ್ಮಿಟ್ ಕಾರ್ಡ್ ಬೇಕು ಯಾರಿಗೆ, ಓನ್ಲಿ ಇಫ್ ಯು ಆರ್ ಅ CBSE ಸ್ಟೂಡೆಂಟ್. ಜನರಲಿ ಸ್ಟೇಟ್ ಸ್ಟೂಡೆಂಟ್ಸ್ಗೆ ಅಡ್ಮಿಟ್ ಕಾರ್ಡ್ ಅವಶ್ಯಕತೆ ಇರೋದಿಲ್ಲ. ಇಫ್ ಯು ಆರ್ ಅ CBSE ಸ್ಟೂಡೆಂಟ್, ಯು ನೀಡ್ ಟು ಅಪ್ಲೋಡ್ 12th ಗ್ರೇಡ್ ಎಕ್ಸಾಮ್ ಮಾರ್ಕ್ಸ್ ಕಾರ್ಡ್ ಡೌನ್ಲೋಡೆಡ್ ಫ್ರಮ್ ಡಿಜಿ ಲಾಕರ್ ಶೋಯಿಂಗ್ QR ಕೋಡ್. ಸೊ ಅಡ್ಮಿಟ್ ಕಾರ್ಡನ್ನು ಹಾಕಬೇಕು, ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕಾಗ್ತದೆ. ಸೊ ನಿಮ್ಮ ಹತ್ರ ಮಾರ್ಕ್ಸ್ ಕಾರ್ಡ್ ಬಂತಂದರೆ ಇಲ್ಲಿ 3ರಲ್ಲಿ ಅಪ್ಲೋಡ್ ಮಾಡಿಬಿಡ್ತೀರಿ. ಸೊ ಅಡ್ಮಿಟ್ ಕಾರ್ಡ್ 4th ಅಪ್ಲೋಡ್ ಮಾಡ್ತೀರಿ. ಇಂಪ್ರೂವ್ಮೆಂಟ್ ಮಾರ್ಕ್ಸ್ ಶೀಟ್ ಇದೇನು ಯಾರಿಗೂ ಅಪ್ಲಿಕಬಲ್ ಆಗೋದಿಲ್ಲ. ಹಾಗೇನಾದರೂ ಯಾರಾದರೂ ಇಂಪ್ರೂವ್ಮೆಂಟ್ ಬೇಕಂತೇಳಿ ಮಾರ್ಕ್ಸ್ ಕಾರ್ಡನ್ನು ಚೇಂಜ್ ಮಾಡ್ಕೊಂಡಿದ್ರೆ, ಸೊ ದ್ಯಾಟ್ ಯು ಹ್ಯಾವ್ ಟು ಪುಟ್. ಅದಾದಮೇಲೆ HKR ರೀಸನಿಗೆ ನೋಡಿ, ಹೈದರಾಬಾದ್ ಕರ್ನಾಟಕ ರೀಸನಿಗೆ ಎಲ್ಲ ಸೇಮು, ಓನ್ಲಿ ಡಿಫ್ರೆನ್ಸ್ ಇಸ್ HKR ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಎಡಿಷನ್ ಆಗಿ ಕೊಡಬೇಕಾಗ್ತದೆ. ಇನ್ನು ಡಾಕ್ಯುಮೆಂಟ್ ಅಪ್ಲೋಡ್ ಫಾರ್ ತುಳು ಆರ್ ತೆಲುಗು ಫಸ್ಟ್ನೇದು ಸೇಮ್ ಇರುತ್ತೆ, ಸೆಕೆಂಡು ಸೇಮು, ಥರ್ಡು ಸೇಮು, 4th ಒನ್ ನೋಡಿ ಕರ್ನಾಟಕ ಡಾಮಿಸೈಲ್ ಸರ್ಟಿಫಿಕೇಟ್ ಬೇಕಾಗ್ತದೆ. ಇಶ್ಯೂಡ್ ಬೈ ರೆವಿನ್ಯೂ ಅಥಾರಿಟಿ, ನಾಟ್ ಬಿಲೋ ದ ರ್ಯಾಂಕ್ ಆಫ್ ದ ಶೀಲ್ಡರ್, ದ ನೇಮ್ ಆಫ್ ದ ಕ್ಯಾಂಡಿಡೇಟ್. ತುಳು ಅಥವಾ ತೆಲುಗು ಮದರ್ ಟಂಗ್ ಸರ್ಟಿಫಿಕೇಟ್ ಬೇಕಾಗ್ತದೆ, ನಿಮ್ಮ ಸ್ಕೂಲಿಂದ ತೊಗೊಂಡಿರುವಂಥದ್ದು. ಸ್ಟಡಿ ಪ್ರೂಫ್ ಇನ್ ಕರ್ನಾಟಕ, ನೀವೇನಾದರೂ ಸ್ಟಡಿ ಮಾಡಿದರೆ, ಸೊ ನೀವೇನಾದರೂ ಸ್ಟಡಿ ಮಾಡಿದರೆ ನಿಮ್ಮ ಒಂದು ಸ್ಟಡಿ ಸರ್ಟಿಫಿಕೇಟ್ ಬೇಕು. ಸೊ ಏನಾದರೂ ಪೇರೆಂಟ್ಸ್ ಇಲ್ಲಿ ಸ್ಟಡಿ ಮಾಡಿದರೆ ಪೇರೆಂಟ್ಸ್ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗ್ತದೆ. ಅಂದರೆ ನಿಮ್ಮ ಕರ್ನಾಟಕ ಡಾಮಿಸೈಲ್ ಅಟ್ಲೀಸ್ಟ್ ಪೇರೆಂಟ್ಸ್ ಆಗಲಿ ಅಥವಾ ಸ್ಟೂಡೆಂಟ್ಸ್ದಾಗಲಿ ಸರ್ಟಿಫಿಕೇಟ್ ಬೇಕು. ಅದರ ಜೊತೆಗೆ ತುಳು ಅಥವಾ ತೆಲುಗು ಮೀಡಿಯಂ ಅಂತೇಳಿ ತೋರಿಸುವಂಥ ಮದರ್ ಟಂಗ್ ಸರ್ಟಿಫಿಕೇಟ್ ಬೇಕು. ಅದ್ರ ಜೊತೆಗೆ ಸ್ಟಡಿ ಪ್ರೂಫ್ ಅನ್ನೋದಕ್ಕೆ ಅಟ್ಲೀಸ್ಟ್ 7 years ಸ್ಟಡಿ ಸರ್ಟಿಫಿಕೇಟ್ ಬೇಕಾಗ್ತದೆ. ಪೇರೆಂಟ್ಸ್ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗ್ತದೆ ನಿಮ್ಮದಿಲ್ಲ ಅಂತಂದರೆ. ಸೊ ಪೇರೆಂಟ್ಸ್ ಸ್ಟಡಿ ಪ್ರೂಫ್ ನೋಡಿ, ಕರ್ನಾಟಕ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಡಿಕ್ಲೇರ್ಡ್ ದೆಮ್ಸೆಲ್ಸ್ ಆಸ್ ಲಿಂಗ್ವಿಸ್ಟಿಕ್ ಮೈನಾರಿಟಿ, ಇಫ್ ದ ಕ್ಯಾಂಡಿಡೇಟ್ ಹ್ಯಾಸ್ ನಾಟ್ ಸ್ಟಡಿಡ್ 7 years ಇನ್ ಕರ್ನಾಟಕ, ಆವಾಗ ನೀವು ಪೇರೆಂಟ್ಸ್ ಕೊಡಬೇಕು. ಹ್ಯಾವ್ ಸ್ಟಡಿಡ್ ಇನ್ ಕರ್ನಾಟಕ ಅಂದರೆ ನಿಮ್ಮ ಒಂದು ಸ್ಟಡಿ ಸರ್ಟಿಫಿಕೇಟನ್ನು ಕೊಡಬೇಕಾಗ್ತದೆ. ಇದು ಜನರಲ್ದವ್ರಿಗೆ ಅಪ್ಲೈ ಆಗೋದಿಲ್ಲ, HKRದವ್ರಿಗೆ ಅಪ್ಲೈ ಆಗೋದಿಲ್ಲ, ಗೊತ್ತಿರಲಿ. ಅಡ್ಮಿಟ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕಾಗ್ತದೆ. ಇಂಪ್ರೂವ್ಮೆಂಟ್ ಮಾರ್ಕ್ಸ್ ಕಾರ್ಡ್ ಓನ್ಲಿ ಫಾರ್ CBSE ಸ್ಟೂಡೆಂಟ್ಸ್, ಅಡ್ಮಿಟ್ ಕಾರ್ಡ್, ಇಂಪ್ರೂವ್ಮೆಂಟ್ ಮಾರ್ಕ್ಸ್ ಕಾರ್ಡ್ ಏನಾದರೂ ಅಪ್ಲಿಕೇಬಲ್ ಆದರೆ ಅದನ್ನು ಅಪ್ಲೋಡ್ ಮಾಡಬೇಕಾಗ್ತದೆ. ಸೊ ಇದಿಷ್ಟು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಳ್ಳಿ. 2,000 ರೂಪಾಯಿನ ಪೇ ಮಾಡಿ, ಆನ್ಲೈನ್ ಪೇ ಮಾಡಬೇಕಾಗ್ತದೆ. ಬ್ಯಾಂಕಿಗೆ ಹೋಗಿ ಪೇ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ, ಆನ್ಲೈನ್ ಪೇ ಮಾಡಬೇಕಾಗ್ತದೆ. ಸೊ ಪೇ ಮಾಡಿದ ಮೇಲೆ ನೀವು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡ್ತೀರಿ. ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿದ ಮೇಲೆ ಮುಂದೆ ಇರುವಂಥ ಈ ಒಂದಷ್ಟು ಆಪ್ಷನ್ಸ್ಗಳನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಅದು ನಿಮಗೆ ಲಾಸ್ಟ್ ಡೇಟಲ್ಲಿ ನೋಡ್ಬೋದು ನೀವು. ಸೊ 31ನೇ ತಾರೀಕಿನೊಳಗೆ ನಿಮ್ಮ ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದಿಲ್ಲ. ಅದಕ್ಕೆ ನೀವು ಅಲ್ಲಿವರೆಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಒಂದು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ರೆಡಿಯಾಗಿ ಕೂತ್ಕೊಂಡಿರಿ. ನಿಮ್ಮ ಡಾಕ್ಯುಮೆಂಟ್ ವೆರಿಫೈಡ್ ಅಂತ ಬಂದಮೇಲೆ ಮುಂದಿನ ಕೌನ್ಸಿಲಿಂಗ್ ಪ್ರೊಸೀಜರ್ ನಡೀತದೆ. ಆ ಒಂದು ಕೌನ್ಸಿಲಿಂಗ್ ಬಗ್ಗೆ ಈ PDF ಅಲ್ಲಿ ಇರುವಂಥ ಡೀಟೇಲ್ಡ್ ಇನ್ಫಾರ್ಮೇಷನನ್ನು ನಾನು ನಿಮಗೆ ಹೇಳುವಂಥ ಪ್ರಯತ್ನವನ್ನು ಮುಂದಿನ ಒಂದಷ್ಟು ವಿಡಿಯೋಗಳಲ್ಲಿ ಮಾಡ್ತಾ ಇರ್ತೀನಿ. ಸೊ ಸಿ ದ ವಿಡಿಯೋ, ಆ್ಯಂಡ್ ಇಫ್ ಯು ಆರ್ ನಾಟ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲೇ ಮುಗಿಸೋಣತೆ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.